ಮೈತ್ರಿಯ ವಿಚಾರದಲ್ಲಿ ರಾಹುಲ್ ಗಾಂಧಿ ಹಾಗೂ ಎಚ್.ಡಿ. ದೇವೇಗೌಡರಿಂದ ಹಿಡಿದು ಕೆಳ ಹಂತದವರೆಗೂ ಕೂಡ ಮೈತ್ರಿಯನ್ನ ಎಲ್ಲರೂ ಕೂಡ ಒಪ್ಪಿಕೊಳ್ಳಬೇಕು. ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೇಳಿಕೆಯನ್ನು ನೀಡಿದ್ದಾರೆ. ಯಾರಿಗಾದ್ರೂ ಇದರ ಬಗ್ಗೆ ಒಪ್ಪಿಗೆ ಇಲ್ಲ ಅಂದ್ರೆ ಅಂತವರು ಹೊರಗೆ ಹೋಗಬಹುದು. ಮೈತ್ರಿ ಒಪ್ಪಿಗೆ ಇಲ್ಲ ಅಂದವರು ಪಕ್ಷ ಬಿಟ್ಟು ಹೊರಗಡೆ ಹೋಗಬಹುದು. ಪಕ್ಷದ ವಿರುದ್ಧವಾದಂತಹ ಚಟುವಟಿಕೆಯನ್ನ ಮಾಡುವವರಿಗೆ ಈ ಎಚ್ಚರಿಕೆಯ ಸಂದೇಶವನ್ನ ಸಿದ್ದರಾಮಯ್ಯ ಅವರು ರವಾನಿಸಿದ್ದಾರೆ. ಈ ಮೂಲಕವಾಗಿ ಬಹುಶಃ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಈಗಾಗಲೇ ಮೈತ್ರಿ ಪಕ್ಷಗಳಿಗೆ ಎದುರಾಗ್ತಾ ಇರುವಂತಹ ಸಮಸ್ಯೆ ಇದೆಯಲ್ಲ, ಅದರ ನಿಟ್ಟಿನಲ್ಲಿ ಈಗ ಸಿದ್ದರಾಮಯ್ಯ ಅವರು ಈ ಒಂದು ಖಡಕ್ ಆದಂತಹ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾರು ಪಕ್ಷದ ಈ ನಿರ್ಧಾರವನ್ನ, ಮೈತ್ರಿಯ ಈ ನಿರ್ಧಾರವನ್ನ, ರಾಹುಲ್ ಗಾಂಧಿ ಮತ್ತು ದೇವೇಗೌಡರು ಕೈಗೊಂಡಿರುವಂತಹ ಈ ನಿರ್ಧಾರವನ್ನ ಒಪ್ಪಿಕೊಳ್ಳೋದಿಲ್ವೋ ಅಂತವರು ಪಕ್ಷವನ್ನ ಬಿಟ್ಟು ಹೊರಗಡೆ ಹೋಗಬಹುದು. ಯಾರಿಗಾದ್ರೂ ಒಪ್ಪಿಗೆ ಇಲ್ಲ ಅಂದ್ರೆ ಅಂತವರು ಹೊರಗೆ ಹೋಗಬಹುದು ಅನ್ನುವಂತಹ ನೇರ ತಾಕೀತನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಈ ಮೂಲಕವಾಗಿ ಮನವೊಲಿಕೆ ಮಾಡೋದಲ್ಲ, ಅದರ ಜೊತೆಗೇನೆ ನೀವು ಹೊರಗಡೆ ಹೋಗೋದಿದ್ರೆ ಹೊರಗೆ ಹೋಗಿ, ಹೊರಗಡೆ ಕಳಿಸುವ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನ ಸಿದ್ದರಾಮಯ್ಯ ನೀಡಿದ್ದಾರೆ. ನಾನು ಜನತಾದಳದಲ್ಲಿದ್ದಾಗಲೂ ಕೂಡ ಅಲ್ಲಿದ್ದರು, ನಾನು ಬಿಟ್ಟ ಮೇಲೂ ಕೂಡ ಅಲ್ಲೇ ಇದ್ದರು. ಮೈಸೂರು ನಗರದ JDSನ ಅಧ್ಯಕ್ಷನಾಗಿ JDS ಅನ್ನ ಕಟ್ಟತಕ್ಕಂಥ ಕೆಲಸವನ್ನು ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮ ಜೊತೆಗೆ ಸಂಪರ್ಕದಿದ್ದಾರೆ. ಪ್ರಸನ್ನ, ಇದು ಯಾರನ್ನ ಉದ್ದೇಶಿಸಿ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತದ್ದು? ಯಾರಿಗಾದ್ರೂ ಒಪ್ಪಿಗೆ ಇಲ್ಲ ಅಂದ್ರೆ ಅವರು ಹೊರಗೆ ಹೋಗ್ಬೋದು, ಮೈತ್ರಿ ಒಪ್ಪಿಗೆ ಇಲ್ಲ ಅನ್ನೋರು ಹೊರಗೆ ಹೋಗ್ಬೋದು ಅನ್ನೋಂಥದ್ದನ್ನ ಹೇಳ್ತಾರಂಥದ್ದು. ಪರ್ಟಿಕ್ಯುಲರ್ ಆಗಿ ಯಾವ ಪ್ರಶ್ನೆಗೆ ಈ ಉತ್ತರವನ್ನು ಕೊಟ್ಟರು ಅವರು? ಹರಿಪ್ರಸಾದ್, ಮಂಡ್ಯ ಕಾಂಗ್ರೆಸ್ ತಲೆಬಿಸಿ ಏನಿದೆ ಇದು ಇನ್ನೂ ಕೂಡ ಬಗೆಹರಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಪದೇ ಪದೇ ಸಭೆಯನ್ನ ಕರೆದು ಚಲುವರಾಯಸ್ವಾಮಿ ಮತ್ತು ರಮೇಶ್ ಬಂಡೆ ಸಿದ್ದೇಗೌಡ, ರವಿ ಗಾಣಿಗ ಸೇರಿದಂತೆ ಮಂಡ್ಯ ಕಾಂಗ್ರೆಸ್ನ ಪ್ರಮುಖರನ್ನ ಕರೆದು ಸಭೆ ಮೇಲೆ ಸಭೆ ನಡೆಸಿದ್ರು ಕೂಡ ಸಿದ್ದರಾಮಯ್ಯನವರು ಮತ್ತು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ ಹಾಗೆ ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲ ಕೊಡೋದಕ್ಕೆ, ಚುನಾವಣೆಯಲ್ಲಿ ಕೆಲಸ ಮಾಡೋದಕ್ಕೆ ಮಂಡ್ಯ ಕಾಂಗ್ರೆಸ್ ನಾಯಕರು ಸಮ್ಮತಿಯನ್ನ ಸೂಚಿಸ್ತಾ ಇಲ್ಲ. ಸಂದರ್ಭ ಬಂದಾಗ ನೋಡೋಣ ಅನ್ನುವಂತಹ ರೀತಿಯ ಮಾತುಗಳನ್ನೇ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಈ ಒಂದು ಮಂಡ್ಯ ಕಾಂಗ್ರೆಸ್ನ ತಲೆಬಿಸಿ ಮೈಸೂರಿಗೂ ಕೂಡ ವ್ಯಾಪಕವಾಗಿ ವಿಸ್ತಾರವಾಗ್ತಾ ಇದೆ. ಅಲ್ಲೂ ಕೂಡ ಅದರ ದುಷ್ಪರಿಣಾಮ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ಈಗ ಕೇವಲ ಬುದ್ಧಿಮಾತನ್ನ ಮತ್ತು ಸಭೆಯ ಮನವೊಲಿಕೆಯ ಮಾತುಗಳನ್ನ ಆಡೋ ಮುಂದಿನ ಹಂತವಾಗಿ ಇದೀಗ ಖಡಕ್ ಎಚ್ಚರಿಕೆಯನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. 2 ದಿನಗಳ ಹಿಂದೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಕೂಡ ನಮಗೆ ಪಕ್ಷದಲ್ಲಿ ಕೆಲಸ ಇಲ್ಲದೆ ಹೋದ್ರೆ ಯಾರು ಪಕ್ಷವನ್ನ ಬಿಟ್ಟು ಹೋಗ್ತಾರೋ ಅಂತವ್ರು ಹೋಗ್ಲಿ ಅನ್ನುವಂತ ಒಂದು ರೀತಿಯ ಸೂಚ್ಯವಾದಂತಹ ಮಾತುಗಳನ್ನ ಚಲುವರಾಯಸ್ವಾಮಿ ಮತ್ತು ಅವರ ತಂಡಕ್ಕೆ ಸೇರಿ ಇವತ್ತು ಕೂಡ ಸಿದ್ದರಾಮಯ್ಯನವರು ಮತ್ತೆ ಉತ್ತರವನ್ನ ಕೊಟ್ಟಿದ್ದಾರೆ. ನಮಗೆ ಪಕ್ಷಕ್ಕೆ ಕೆಲಸ ಮಾಡುವಂತವ್ರು ಬೇಕು, ಮೈತ್ರಿ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡುವಂತವ್ರು ಬೇಕು. ಯಾರು ಪಕ್ಷಕ್ಕೆ ಕೆಲಸ ಮಾಡೋದಿಲ್ಲ ಅಂತವರು ಪಕ್ಷದಲ್ಲಿ ಇರೋದು ಬೇಡ ಅನ್ನುವಂತಹ ನೇರವಾದಂತಹ ಒಂದು ಎಚ್ಚರಿಕೆಯ ವಾರ್ನಿಂಗ್ ನ ಮಾತುಗಳನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದು ಮಂಡ್ಯ ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಕೊಟ್ಟಂತಹ ಉತ್ತರ. ಅಂದ್ರೆ ಯಾಕೆ G.T. ದೇವೇಗೌಡ ಇರಬಹುದು ಮತ್ತು ಉಳಿದಂತಹ JDS ನಾಯಕರು ಮೈಸೂರಿನಲ್ಲಿ ನಿಮ್ಮನ್ನ ವಿರೋಧಿಸಿದ್ದಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಬಂದಿದೆ. ಇದೇ ಸಂದರ್ಭದಲ್ಲಿ ಮಂಡ್ಯ ಕಾಂಗ್ರೆಸ್ನ ತಲೆಬಿಸಿ ಮೈಸೂರಿಗೂ ಕೂಡ ವಿಸ್ತಾರವಾಗಿದೆ ಅನ್ನುವಂತಹ ಒಂದು ಯೋಚನೆ ಇದೀಗ ಎಲ್ಲ ನಾಯಕರಿಗೂ ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ಈ ಒಂದು ವಾರ್ನಿಂಗ್ ಅನ್ನ ಕೊಡುವ ಮೂಲಕ ಈ ಸಮಸ್ಯೆನ ಬಗೆಹರಿಸಬಹುದಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಿದ್ದರಾಮಯ್ಯನವರು ಈ ಮಾತುಗಳನ್ನ ಹೇಳಿದ್ದಾರೆ. ಹರಿಪ್ರಸಾದ್. ಓಕೆ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.